ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 1, 2026 ರಾಜೇಶ್ ಅಂತ ಸಾಫ್ಟ್ವೇರ್ ಇಂಜಿನಿಯರು ಸ್ಯಾಲರಿ 12 ಲಕ್ಷ ವರ್ಷಕ್ಕೆ 2 ವರ್ಷದಿಂದ FNO ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ವೀಕ್ಲಿ ಎಕ್ಸ್ಪೈರಿ ಪ್ಲೇಸು, ಸ್ಕ್ಯಾಲ್ಪಿಂಗು ಇದೆಲ್ಲವನ್ನ ಮಾಡೋದು ಅವರ ಡೈಲಿ ರೊಟೀನ್ ಆಗಿತ್ತು. ಏಪ್ರಿಲ್ 2 ಬಂತು, ಅದೇ ಥರ ಮೊದಲಿನ ಥರನೇ ಅವ್ರು ಲಾಗಿನ್ ಮಾಡಿದ್ರು. ಸೇಮ್ ಸ್ಟ್ರಾಟಜಿ, ಸೇಮ್ ಕ್ಯಾಪಿಟಲ್, ಸೇಮ್ ಡಿಸಿಪ್ಲಿನ್. ಆದರೆ ಅದ್ಯಾವುದು ವರ್ಕ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಅವರ ಬ್ರೇಕ್ ಈವನ್ ಆಲ್ಮೋಸ್ಟ್ ಡಬಲ್ ಆಗಿತ್ತು ಓವರ್ ನೈಟ್. ಯಾಕೆ ಹೀಗಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಎಂಟೈರ್ ಟ್ರೇಡಿಂಗ್ ಮಾಡೆಲ್ ಪೂರ್ತಿ ಡೆಡ್ ಆಗಿತ್ತು. ಸ್ನೇಹಿತರೆ, ರಾಜೇಶ್ ಥರದವರು ಲಕ್ಷಾಂತರ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಟು ಬಿ ಪ್ರಿಸೈಸ್, ಇಡೀ ಇಂಡಿಯಾದಲ್ಲಿ 75 ಲಕ್ಷ FNO ಟ್ರೇಡಿಂಗ್ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ. ಹೌದು, ಇದು ಯಾಕಾಯಿತು? ರಾಜೇಶ್ ಅವರ ಟ್ರೇಡಿಂಗ್ ಸ್ಟ್ರಾಟಜಿ ಏಪ್ರಿಲ್ 2 ಯಾಕೆ ಡೆಡ್ ಆಗೋಯ್ತು? ಏಪ್ರಿಲ್ 1 ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ಚೇಂಜ್ ಮಾಡಿತು. FNO ಏನು ಬ್ಯಾನ್ ಮಾಡಲಿಲ್ಲ, ಮಾರ್ಕೆಟ್ನು ಕ್ಲೋಸ್ ಮಾಡಲಿಲ್ಲ. ಆದರೆ ಒಂದು ಕೆಲಸ ಮಾಡ್ತು, ಟ್ರೇಡಿಂಗ್ ಮಾಡೋ ಎಲ್ಲರಿಗೂ ಟ್ರೇಡಿಂಗ್ ಮಾಡೋದೇ ಕಷ್ಟ ಮಾಡಿಬಿಡ್ತು. ಎಕ್ಸಾಕ್ಟ್ಲಿ ಏನಾಯಿತು, ಯಾವಾಗಾಯಿತು, ಯಾರು ಇದರಿಂದ ತೊಂದರೆಗೆ ಅನುಭವಿಸ್ತಾರೆ ಮತ್ತು ಯಾರು ಸರ್ವೈವ್ ಆಗ್ತಾರೆ ಈ ಹೊಸ ರೂಲ್ಸ್ನಲ್ಲಿ, ಕಂಪ್ಲೀಟ್ ಡಿಕೋಡ್ ಮಾಡ್ತೀನಿ. ಈ ವಿಡಿಯೋನ ಮರೀದೆ ಪೂರ್ತಿ ನೋಡಿ. ಸ್ನೇಹಿತರೆ, ಫ್ಯಾಕ್ಟ್ಸ್ ನೋಡಿ, ಎಮೋಷನ್ಸ್ ಬೇಡ, ನಂಬರ್ಸ್ ನೋಡೋಣ. ಬಜೆಟ್ 2026ರಲ್ಲಿ ಏಪ್ರಿಲ್ 1 ಗೌರ್ಮೆಂಟ್ STTನ ಹೈಕ್ ಮಾಡ್ತು. STT ಅಂದರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ನಿಮ್ಮ ಎಲ್ಲ FNO ಟ್ರೇಡ್ಸ್ ಏನಿದೆ ಅದರ ಮೇಲೆ ಗೌರ್ಮೆಂಟ್ ಟ್ಯಾಕ್ಸ್ ತಗೊಳುತ್ತೆ. ಇವತ್ತು ನಾನು ನಿಮಗೆ ಎಕ್ಸಾಕ್ಟ್ ನಂಬರ್ ಹೇಳ್ತೀನಿ, ಅದು ನೋಡಿ. ಫ್ಯೂಚರ್ಸ್ ಅಂದರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಏನು ಬೈ ಆ್ಯಂಡ್ ಸೆಲ್ ಮಾಡ್ತೀವಿ, ಆ ಕಾಂಟ್ರಾಕ್ಟ್ಸ್ ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಓಲ್ಡ್ ಟ್ಯಾಕ್ಸ್ ಏನಿತ್ತು 0.02% ಇತ್ತು, ಈಗ ಅದು 0.05% ಆಗಿದೆ. ಅಂದರೆ ಅದು 150% ಇನ್ಕ್ರೀಸ್ ಆಗಿದೆ. ಅದೇ ಥರ ಈ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಮೇಲೆ STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿತ್ತು ಹಳೇದು 0.10% ಇತ್ತು, ಈಗ ಅದು 0.15% ಆಗಿದೆ. ಅಂದರೆ ಇದು ಕೂಡ 50% ಇನ್ಕ್ರೀಸ್ ಆಗಿದೆ. ಯಾವಾಗ ಬಂತಿದು? ಬಜೆಟ್ 2026ನಲ್ಲಿ. ಯಾವುದೇ ವಾರ್ನಿಂಗ್ ಇಲ್ಲ, ಯಾವುದೇ ಗ್ರೇಸ್ ಪೀರಿಯಡ್ ಇಲ್ಲ, ಯಾವುದೇ ಡಿಸ್ಕಷನ್ ಇಲ್ಲ. ಇದು ಸ್ಟ್ರೈಟ್ ಅವೇ 1 ಏಪ್ರಿಲಿಂದ ಲಾಗು ಆಯಿತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSEನ ಎಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇವರು ಪ್ರಾಫಿಟ್ಸ್ ಮಾಡೋದು ಹೇಗೆ? ನೀವು ಮಾಡೋ ಎಲ್ಲ FNO ಟ್ರಾನ್ಸಾಕ್ಷನ್ಸ್ ಮೇಲೆ ಎಕ್ಸ್ಚೇಂಜ್ ಟರ್ನ್ ಓವರ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ನಿಮ್ಮದು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಆದರೆ ಎಕ್ಸ್ಚೇಂಜ್ಗೆ ಬೆನಿಫಿಟ್ಟು. ಆದರೆ ಇದು ವಾಲ್ಯೂಮ್ಸ್ ಕಡಿಮೆ ಆಗಿದೆ. ಇದು ಒಂದು ಬರೀ ಸಿಗ್ನಲ್ ಅಲ್ಲ, ಇದು ಒಂದು ದೊಡ್ಡ ಸೈರನ್, ಎಸ್ಪೆಷಲಿ FNO ಟ್ರೇಡರ್ಸ್ಗೆ. ನಿಮಗೆ ಒಂದು ಡೌಟ್ ಬರ್ತಾ ಇದೆ, ಯಾಕೆಂದರೆ ಸರ್ ಇದು ಇನ್ಕ್ರೀಸ್ ಆಗಿರೋದೇನು ಸರ್? 0.02%ಇಂದ ತುಂಬ ಕಡಿಮೆ ಅಲ್ವಾ? 2 ಪೈಸೆಯಿಂದ 5 ಪೈಸೆ ಆಗಿದೆ. ಇದು 10 ಪೈಸೆಯಿಂದ 15 ಪೈಸೆ ಆಗಿದೆ. ಇಷ್ಟು ಸಣ್ಣ ವ್ಯಾಲ್ಯೂ ಅಲ್ವಾ ಅಂತ. ಸ್ನೇಹಿತರೆ, ಈ ಡಿರೈವೇಟಿವ್ಸಲ್ಲಿ ಇದೆಯಲ್ಲ, ಅಲ್ಲಿ ಫ್ರ್ಯಾಕ್ಷನ್ಸ್ ಕೂಡ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಯಾಕೆಂದರೆ ಇಲ್ಲಿ ನೀವು ಕಟ್ಟೋ ದುಡ್ಡಿಗೆ ಅದು ಲಿವರೇಜ್ಡ್ ಒಂದು ಟ್ರಾನ್ಸಾಕ್ಷನ್ಸ್ ಆದ್ದರಿಂದ ನೀವು ಕಟ್ಟುವಂತಹ 2 ಲಕ್ಷ 1 ಲಕ್ಷ ಒಂದು ಲಾಟ್ಗೆ ಏನಿದೆ ಕ್ಯಾಪಿಟಲ್ ರಿಕ್ವೈರ್ಮೆಂಟು, ಅದು ಟ್ರೇಡ್ ಆದಾಗ 10 ರಿಂದ 15 ಲಕ್ಷ ಆಗುತ್ತೆ. ನೀವು ಟ್ಯಾಕ್ಸ್ ಕಟ್ಟೋದು ನೀವು ಕೊಡುವಂತಹ ಮಾರ್ಜಿನ್ ಮನಿ ಮೇಲಲ್ಲ, ಓವರ್ ಆಲ್ ಟರ್ನ್ ಓವರ್ ಮೇಲೆ. ಏಪ್ರಿಲ್ 1 ಮುಂಚೆ ನೀವು ನೋಡೋದಾದರೆ, ಅಂದರೆ 31 ಮಾರ್ಚ್ 2026ರವರೆಗೂ ನಮ್ಮ ಇಂಡಿಯಾದ್ದು ಏನು FNO ಮಾರ್ಕೆಟ್ಸ್ ಇದೆ, ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ಡಿರೈವೇಟಿವ್ ವಾಲ್ಯೂಮ್ಸ್ ಇತ್ತು. ಏಷ್ಯಾ ಅಲ್ಲ, ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಡಿರೈವೇಟಿವ್ಸ್ ವಾಲ್ಯೂಮ್. 1 ಕೋಟಿಗೂ ಹೆಚ್ಚು FNO ಅಕೌಂಟ್ಸ್ ಇತ್ತು. ಇದು ನೋಡಿದ್ರೆ ಅಬ್ಬಾ ಎಷ್ಟು ದೊಡ್ಡ ಮಾರ್ಕೆಟು ಅನಿಸುತ್ತೆ. ಆದರೆ ಲಾಸ್ ಆಗ್ತಾ ಇತ್ತು ನೋಡಿ. 91% ರೀಟೇಲರ್ಸು ದುಡ್ಡು ಕಳ್ಕೊಳ್ತಾ ಇದ್ರು. ಯದ್ವಾ ತದ್ವಾ ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಎಸ್ಪೆಷಲಿ ಕೋವಿಡ್ ಆದಮೇಲೆ ಎಲ್ಲರೂ ಅಕೌಂಟ್ ಓಪನ್ಗಳು ಮಾಡಿಕೊಂಡು ಈ ಆಪ್ಷನ್ ಟ್ರೇಡಿಂಗ್ ಕಲ್ತ್ಕೊಂಡು ಸಿಕ್ಕಾಪಟ್ಟೆ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದುಡ್ಡು ಮಾಡಿದರೆ ಪರವಾಗಿಲ್ಲ, 91% ಅಂದರೆ 10 ಜನ FNO ಟ್ರೇಡ್ ಮಾಡೋದ್ರಲ್ಲಿ 9 ಜನ ದುಡ್ಡು ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಸೆಬಿ ಏನು ಮಾಡ್ತು, ಈ ಒಂದು ಡೆರಿವೇಟಿವ್ಸ್ ಟ್ರೇಡರ್ಸ್ನ ಡಿಸ್ಕರೇಜ್ ಮಾಡಬೇಕು ಅಂತ ಈ ಸೆಬಿ ಪೂರ್ತಿ ರಿಸರ್ಚ್ ಮಾಡಿ ಇಷ್ಟೆಲ್ಲ ಮೆಜರ್ಸ್ಗಳನ್ನ ತಗೊಳ್ತು. ಸೆಬಿ ರಿಸರ್ಚ್ ಮಾಡ್ತು, ಇದನ್ನು ಏನಾದರೂ ಮಾಡಿ ಕಟ್ ಡೌನ್ ಮಾಡಬೇಕು. ಹೀಗೆ ಬಿಟ್ಟರೆ ಸ್ಮಾಲ್ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಟ್ರೇಡರ್ಸ್ ಆಗಿ ಲಕ್ಷಗಟ್ಟಲೆ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಟ್ರೇಡಿಂಗ್ ಮಾಡಿ ಮನೆ ಮಠ ಕಳ್ಕೊಂಡಿದ್ದಾರೆ.
ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದಿನದಲ್ಲೇ ಕಳ್ಕೊಂಡು ಬಿಡ್ತಾರೆ. ಇದು ಆಗಬಾರ್ದು ಅಂತ ಹೇಳಿ ಸೆಬಿ ಒಳ್ಳೆ ಒಂದು ನಿರ್ಧಾರ ತಗೋತು. ಈ FNO ಡಿಮ್ಯಾಟ್ ಅಕೌಂಟ್ಸ್ ಅಂದರೆ FNO ಅಕೌಂಟ್ ಅಂದ್ರೇನು ಅದೇನು ಸಪ್ರೇಟ್ ಅಲ್ಲ. ನೀವು ಏನು ಡಿಮ್ಯಾಟ್ ಅಕೌಂಟ್ ಇರ್ತೀರಿ ಅದರಲ್ಲಿ ನೀವು FNO ಸೆಗ್ಮೆಂಟನ್ನು ಆ್ಯಕ್ಟಿವ್ ಮಾಡ್ಕೊಂಡಿದ್ರೆ ಅದನ್ನು FNO ಅಕೌಂಟ್ಸ್ ಅಂತ ಹೇಳ್ತೀವಿ. ಈ FNO ಅಕೌಂಟ್ಸ್ ಏನಿದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಅಕೌಂಟ್ಸು ಫೈನಾನ್ಷಿಯಲ್ ಇಯರ್ 2025ನಲ್ಲಿ 1.06 crores ಇತ್ತು. ಅದು ಡಿಸೆಂಬರ್ 2025ಕ್ಕೆ 75 ಲಕ್ಷಕ್ಕೆ ಬಿದ್ದೋಯ್ತು. ಅಂದರೆ ಹತ್ತತ್ರ 31 ಲಕ್ಷ ಈ FNO ಟ್ರೇಡರ್ಸ್ ಏನಾದರೂ ಅವ್ರು ಆಲ್ರೆಡಿ ಮಾರ್ಕೆಟ್ ಬಿಟ್ಟು ಓಡೋಗ್ಬಿಟ್ರು. ಸ್ನೇಹಿತರೆ, ಏಪ್ರಿಲ್ 1 ಮುಂಚೆ ವಾಲ್ಯೂಮ್ ಹೈ ಇತ್ತು, ಆದರೆ ಕ್ವಾಲಿಟಿ ಝೀರೋ, ಪ್ಯೂರ್ ಸ್ಪೆಕ್ಯುಲೇಷನ್. ನಾಯ್ಸ್ ತುಂಬ ಜಾಸ್ತಿ ಇತ್ತು, ಲಿಕ್ವಿಡಿಟಿ ತುಂಬ ಜಾಸ್ತಿ ಇತ್ತು. ಆದರೆ ಇವತ್ತು ಏಪ್ರಿಲ್ 1 ನಂತರ ಏನಾಯಿತು ಅಂತ ನೋಡೋಣ ಬನ್ನಿ. 20 to 30% FNO ವಾಲ್ಯೂಮ್ಸ್ ಕೆಳಗಡೆ ಬಿತ್ತು. ಮತ್ತು ಫ್ಯೂಚರ್ಸ್ ನಿಮ್ಮ ಕಾಂಟ್ರಾಕ್ಟ್ಸಲ್ಲಿ ನೀವೇನಾದರೂ ಟ್ರೇಡ್ ಮಾಡಿದ್ರೆ ಬ್ರೇಕ್ ಈವನ್ ಅಂತ ಇರುತ್ತೆ. ಅಂದರೆ ನಿಮ್ಮ ಚಾರ್ಜಸ್ಸು, ಬ್ರೋಕರೇಜು, ಈ ಟ್ಯಾಕ್ಸಸ್ಸು ಇದನ್ನು ನೀವು ಕೊಡಲೇಬೇಕು, ನೀವು ಪ್ರಾಫಿಟ್ ಮಾಡಿ ಲಾಸ್ ಮಾಡಿ. ಹಾಗಾಗಿ ನೀವು ಮಿನಿಮಮ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನಿಮ್ಮ ಬ್ರೇಕ್ ಈವನ್ ಏನು ಅಂತ ಎಲ್ಲ ಟ್ರೇಡರ್ಸ್ಗೂ ಗೊತ್ತಿರುತ್ತೆ. ನನಗೊಂದು 10 ಲಕ್ಷ ಟ್ರೇಡ್ ಮಾಡಿದ್ರೆ ನನ್ನ ಕಾಸ್ಟು, ನಾನು 10 ಸರಿ ಟ್ರೇಡ್ ಮಾಡಿದ್ರೆ 15 ಸರಿ ಟ್ರೇಡ್ ಮಾಡಿದ್ರೆ ನನ್ನ ಬೇಸಿಕ್ ಕಾಸ್ಟ್ ಏನೇ ನನಗೆ 30-40 ಸಾವಿರ ಬರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಅವಾಗೇನು ಮಾಡಿದ್ರು, ಆ 30,000ನ ಫಸ್ಟು ಅವರು ಅರ್ನ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಏನು ಮಾಡ್ತಾರೆ ಆಗಷ್ಟೇ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ. ಆದರೆ ಈ ಒಂದು ಬ್ರೇಕ್ ಈವನ್ ಕಾಸ್ಟ್ ಏನಿತ್ತು ಅದು ಡಬಲ್ ಆಗೋಯ್ತು 1 ಏಪ್ರಿಲ್ ಆಗ್ತಿದ್ದಂಗೆ. ಈ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ, ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ HFT ಸ್ಟ್ರಾಟಜೀಸ್ ಅಂತಿರುತ್ತೆ. ಇಂಥದ್ರಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿನ ಕಡಿಮೆ ಸಮಯದಲ್ಲಿ ಬೈ ಆ್ಯಂಡ್ ಸೆಲ್ ಮಾಡ್ತಾರೆ. ಅಂದರೆ ಕೇವಲ ಒಂದು 2 ರೂಪಾಯಿಗೆ 5 ರೂಪಾಯಿಗೆ ಆ ಮೂಮೆಂಟ್ ಏನಿದೆ ಅಷ್ಟಕ್ಕೆ ಸಾವಿರಾರು ಲಾಟ್ಸು ಅದನ್ನು ಬೈ ಆ್ಯಂಡ್ ಸೆಲ್ ಮಾಡಿ ಸಣ್ಣ ಒಂದು ಸಮಯದಲ್ಲಿ ಸಣ್ಣ ಮೂಮೆಂಟಲ್ಲಿ ಜಾಸ್ತಿ ಕ್ವಾಂಟಿಟಿ ಹಾಕಿ ದುಡ್ಡು ಮಾಡೋದಕ್ಕೆ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಅಂತಾರೆ. ಅದಕ್ಕೆ ಮತ್ತೊಂದು ಹೆಸರು ಹೈ ಫ್ರೀಕ್ವೆನ್ಸಿ ಟ್ರೇಡ್ಸ್ ಅಂತ. ಇದು ಮ್ಯಾಥಮೆಟಿಕಲಿ ಅನ್ವಯಬಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಒಂದೊಂದು ಟ್ರಾನ್ಸಾಕ್ಷನ್ಗೂ ಈ STT ಟ್ಯಾಕ್ಸ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೀಕ್ಲಿ ಆಪ್ಷನ್ಸು ಪರ್ಟಿಕ್ಯುಲರ್ಲಿ ಮಿಡ್ ಕ್ಯಾಪ್ ಡಿರೈವೇಟಿವ್ಸ್ ಅಂದರೆ ನೀವು ಮಿಡ್ ಕ್ಯಾಪ್ ಸ್ಟಾಕ್ ಆಪ್ಷನ್ಸು, ಸ್ಟಾಕ್ ಫ್ಯೂಚರ್ಸ್ ಎಲ್ಲ ಅದು ವರ್ಸ್ಟ್ ಹಿಟ್ ಆಗಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಸ್ಪ್ರೆಡ್ ಅಂತ ಹೇಳ್ತೀವಿ ನಾವು, ಅಂದರೆ ಬಿಡ್ ಆಸ್ಕ್ ಸ್ಪ್ರೆಡ್ ಅಂತ ಇರುತ್ತೆ. ಈ ಬಿಡ್ ಆಸ್ಕ್ ಸ್ಪ್ರೆಡ್ಡು ಮುಂಚೆ ಕಡಿಮೆ ಇತ್ತು, ಈಗ ಅದು ವೈಡನ್ ಆಗ್ತಾ ಇದೆ, ಸ್ಲಿಪ್ಪೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಇದು ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಈ ಇಂಡಿಯಾ FNO ಮಾರ್ಕೆಟ್ ಇದೆಯಲ್ಲ, ಇದರಲ್ಲಿ ವಾಲ್ಯೂಮ್ ನಾನೇ ಮುಂಚೆ ಹೇಳ್ದಂಗೆ ತುಂಬ ಜಾಸ್ತಿ ವಾಲ್ಯೂಮ್ ಇತ್ತು. ಈ ಹೈ ವಾಲ್ಯೂಮ್ ಏನಿತ್ತು ಇದು ಒಂದು ಕನಸಿನ ಕೋಟೆ ಥರ, ಅದು ಒಂದು ಆರ್ಟಿಫಿಷಿಯಲ್ ಆಗಿ ಬಿಲ್ಡಪ್ ಆಗಿತ್ತು ಈ ವಾಲ್ಯೂಮ್ಸು. ರಿಟೇಲ್ ಪ್ಲೇಯರ್ಸು ದುಡ್ಡು ಕಳ್ಕೊಂಡ್ರು ಕೂಡ ಆಡ್ತಾನೇ ಇದ್ದರು, ಟ್ರೇಡಿಂಗ್ ಮಾಡ್ತಾನೇ ಇದ್ದರು. ಅದು ಸ್ಕೇಲ್ ಆಗಿ ಈ ವಾಲ್ಯೂಮ್ಸ್ ಬಿಲ್ಡಪ್ ಆಗಿತ್ತು. ಆದರೆ ಏಪ್ರಿಲ್ 1 ಈ ಎಲ್ಲ ಒಂದು ಏನು ಕನಸಿನ ಕೋಟೆ ಇದೆ ಅದು ಛಿದ್ರ ಆಯಿತು, ಆ ಇಲ್ಯೂಷನ್ ಬಿತ್ತು, ವಾಲ್ಯೂಮ್ಸ್ ಕೆಳಗಡೆ ಬಂತು. ಈ ಒಂದು ಸಿಚುವೇಷನ್ನಲ್ಲಿ ಈ FNO ಟ್ರೇಡಿಂಗ್ ಯಾರಾದರೂ ಮಾಡ್ತಾ ಇದ್ದರೆ ಯಾರು ಉಳ್ಕೊಳ್ತಾರೆ, ಯಾರು ಕಳ್ಕೊಳ್ತಾರೆ, ಇದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು FNO ಟ್ರೇಡಿಂಗ್ನ ಹೊಸ ರೂಲ್ಸ್, ಈ ಮೆಕ್ಯಾನಿಕ್ಸ್ ಇದೆಯಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ STT ಇದೆಯಲ್ಲ ಇದು ರೀಫಂಡಬಲ್ ಅಲ್ಲ, ನಾನ್ ರೀಫಂಡಬಲ್. ನಿಮಗೆ ಲಾಸ್ ಆಯಿತು ಅಂದರೆ ಈ STT ಮಾಡಲೇಬೇಕು, ಪೇ ಮಾಡಬೇಕು. ನಿಮಗೆ ಪ್ರಾಫಿಟ್ ಆದರೂ ಕೂಡ ಆಗಲೂ ಕೂಡ ನೀವು STT ಪೇ ಮಾಡಬೇಕು. ಯಾಕೆಂದರೆ ಇದು ಟ್ಯಾಕ್ಸು, ಫುಲ್ ಅಮೌಂಟ್ ಪೇ ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ಕರುಣೆ ಇಲ್ಲ, ನೋ ಮರ್ಸಿ. ಸೊ ಒಬ್ಬ ಈ ಸ್ಕ್ಯಾಲ್ಪರ್ ಏನು ಮಾಡ್ತಾನೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನದಲ್ಲಿ 50, 100, 200 ಟ್ರೇಡ್ಸ್ ಮಾಡ್ತಾರೆ. ಎವ್ರಿ ಟ್ರೇಡ್ ಈ ಒಂದು ಕಾಸ್ಟ್ ಏನಾಗಿದೆ ಇದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಒಂದೊಂದು ಲೂಸಿಂಗ್ ಟ್ರೇಡ್ಗೂ ಕಾಸ್ಟ್ ಹೆಚ್ಚಾಯಿತು ಅಂದರೆ ಈ 0.0% ಇದೆಯಲ್ಲ ಇದು 0.05%ಗೆ ಹೋಗಿ ಮ್ಯಾಥ್ಸ್ ವರ್ಕ್ ಆಗಲ್ಲ, ಅವರ ಲಾಸಸ್ಸು ತುಂಬ ಜಾಸ್ತಿ ಆಗುತ್ತೆ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟೀ ಅಂಗಡಿ ನಡೆಸ್ತಾ ಇದ್ದಾರೆ ಯಾರೋ ಅಂತ ಇಟ್ಕೊಳ್ಳಿ. ಹಾಲಿನ ಬೆಲೆ 150% ರೈಸ್ ಆಯಿತು. ಪ್ರೈಸ್ ರೈಸ್ ಮಾಡೋದಕ್ಕೆ ಮಾರ್ಕೆಟ್ ಅಲೋ ಮಾಡಲ್ಲ. ಏನಾಗುತ್ತೆ ಹೇಳಿ? ಹೀಗಾದಾಗ ಶಾಪ್ ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಹಾಲು ಮುಖ್ಯ ಈ ಟೀಗೆ. ಹಾಲಿನ ಪ್ರೈಸ್ ಇನ್ಕ್ರೀಸ್ ಆದರೆ ನೀವು ಟೀ ಪ್ರೈಸ್ ಇನ್ಕ್ರೀಸ್ ಮಾಡಲೇಬೇಕು.
ಇಲ್ಲಿ ಎಸ್ ಟಿ ಟಿ ಇನ್ಕ್ರೀಸ್ ಆಗಿದೆ, ನೀವೇನೂ ಮಾಡೋಕ್ಕಾಗಲ್ಲ, ಅದನ್ನು ಕೊಡಲೇಬೇಕು. ಆದರೆ ನೀವು ಟ್ರೇಡ್ ಮಾಡಲೇಬೇಕು. ಅದನ್ನು ರಿಕವರ್ ಮಾಡೋದಕ್ಕೂ ಕೂಡ ನೀವು ಪ್ರಾಫಿಟ್ ಮಾಡಬೇಕಾಗತ್ತೆ. ಈ ಟೀ ಅಂಗಡಿಗೆ ಹಾಲಿನ ಪ್ರೈಸ್ ಇನ್ಕ್ರೀಸ್ ಆದರೆ ಹೇಗೆ ಅವ್ನು ಶಾಪ್ ಕ್ಲೋಸ್ ಮಾಡ್ಕೊಂಡು, ಯಾಕೆಂದರೆ ಪ್ರಾಫಿಟೇ ಬರದೇ ಇದ್ದರೆ ಟೀ ಮಾಡಿ ಯಾರಿಗೆ ಮಾರ್ತಾನೆ ಅವನು? ದಿನವೆಲ್ಲ ಕೆಲಸ ಮಾಡಿದ್ಮೇಲೆ ಅವ್ನಿಗೇನಾದರೂ ಒಂದು ಪೈಸೆ ಉಳಿಬೇಕಲ್ಲ. ನೀವು ಈ ಥರ ಟ್ರೇಡ್ ಮಾಡಿ ಎಲ್ಲ ಟ್ಯಾಕ್ಸನ್ನು ಕೂಡ ನೀವು ಮತ್ತೆ ರೀಜನ್ರೇಟ್ ಮಾಡಬೇಕು ಅಂದರೆ ಟ್ರೇಡ್ ಮಾಡೋದನ್ನೇ ಬಿಡ್ತೀರಾ. ಸೆಬಿಗೂ ಅದೇ ಬೇಕಾಗಿರೋದು. ನಿಮ್ಮ ಟ್ರೇಡ್ಸ್ನ ಕಡಿಮೆ ಮಾಡೋದಕ್ಕೋಸ್ಕರ, ನೀವು ದುಡ್ಡು ಕಳ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಎಲ್ಲ ತರಹದ ಡಿಸ್ಕರೇಜ್ಮೆಂಟ್ನ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಮುಂದೆ, ಯಾರು ಸರ್ವೈವ್ ಆಗ್ತಾರೆ ಅದನ್ನು ನೋಡೋಣ. ಮಾರ್ಕೆಟ್ ಏನೋ ಡಿಸಪಿಯರ್ ಆಗಿಬಿಡಲ್ಲ. ಈ ಎಸ್ ಟಿ ಟಿ ಇನ್ಕ್ರೀಸ್ ಮಾಡಿದ ತಕ್ಷಣ ಎಲ್ಲರೂ ಟ್ರೇಡ್ ಮಾಡೋದಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ, ನಾಳೆ ಎಲ್ಲ ನಿಂತು ಹೋಗುತ್ತೆ. ಆ ಥರ ಏನೂ ಆಗಲ್ಲ. ಮಾರ್ಕೆಟ್ ಫಿಲ್ಟರ್ ಆಗ್ತಾ ಇದೆ. ನಾಯ್ಸ್ ಟ್ರೇಡರ್ಸ್ ಇರ್ತಾರಲ್ಲ, ಅವರೆಲ್ಲ ಪ್ರೈಸ್ ಔಟ್ ಆಗ್ತಾ ಇದ್ದಾರೆ. ಅಂದರೆ ಕನ್ವಿಕ್ಷನ್ ಯಾರಿಗಿರುತ್ತೆ ಟ್ರೇಡಿಂಗ್ನಲ್ಲಿ, ಅವರು ಟೇಕ್ ಓವರ್ ಮಾಡ್ತಾರೆ. ಇದು ಬರೀ ನಾನು ಹೇಳ್ತಾ ಇರೋವಂತಹ ಕತೆ ಅಲ್ಲ, ಇದು ಮಾರ್ಕೆಟ್ನ ಸ್ಟ್ರಕ್ಚರ್. ಮತ್ತು ಇಲ್ಲಿ ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆ ಅದರದ ರಿಯಾಲಿಟಿ ಇದು. ಆದರೆ ಇದು ಯಾಕಾಯಿತು? ಗೌರ್ಮೆಂಟ್ ಏನು ಮಾಡಿಸ್ತಾ ಇದೆ? ಇಲ್ಲಿ ಒಂದು ಸಣ್ಣ ಇಂಪಾರ್ಟೆಂಟ್ ಕ್ವಶನ್ ಇದೆ, ಅದನ್ನು ಆನ್ಸರ್ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಒಂದು ಸೆಕೆಂಡ್ ಸ್ಟಾಪ್ ಮಾಡೋಣ. ಈ ಥರ ಡೀಪ್ ಫೈನಾನ್ಷಿಯಲ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ನ ಹಿಟ್ ಮಾಡಿ. MKR ಅನ್ಪ್ಲಗ್ಡಲ್ಲಿ ನಾನು ನಿಮಗೆ ಬರೀ ನ್ಯೂಸ್ ಕೊಡಲ್ಲ, ನ್ಯೂಸ್ ಹಿಂದೆ ಇರುವಂತಹ ಒಂದು ರಿಯಲ್ ಮೀನಿಂಗನ್ನು ಕೊಡ್ತೀನಿ. ನಿಮ್ಮ ದುಡ್ಡಿಗೆ ರಿಯಲ್ ಇಂಪ್ಯಾಕ್ಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕಾಮೆಂಟಲ್ಲಿ ಹೇಳಿ, ನೀವು FNO ಟ್ರೇಡ್ ಮಾಡ್ತಿದ್ದೀರಾ, ಎಸ್ ಟಿ ಟಿ ಹೈಕಿಂದ ನಿಮ್ಮ PNLಗೆ ಹಿಟ್ ಆಗ್ತಾ ಇದೆಯಾ? ನಾನು ಪ್ರತಿಯೊಂದು ಕಾಮೆಂಟನ್ನು ಓದ್ತೀನಿ, ರೆಸ್ಪಾಂಡ್ ಮಾಡ್ತೀನಿ. ಇನ್ನು ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಗೆ ಹೋಗೋಣ, ಮಾರ್ಕೆಟ್ ರೀಸೆಟ್. ಯಾವ ಥರ ಆಗ್ತಾ ಇದೆ ಮಾರ್ಕೆಟ್ ರೀಸೆಟ್? ಸ್ನೇಹಿತರೆ, ಇವತ್ತು ನಾವೆಲ್ಲ ಈ ಒಂದು ಎಸ್ ಟಿ ಟಿ ಇನ್ಕ್ರೀಸ್ ಬಗ್ಗೆ ಮಾತಾಡಿದ್ವಿ. ಈ ಎಲ್ಲ ವಿಷಯಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಸೈಟ್ ಏನು ಗೊತ್ತಾ? ಅದು ಇಂಡಿಯನ್ FNO ಮಾರ್ಕೆಟ್ ಏನಿದೆ, ಇದು ವಾಲ್ಯೂಮ್ ಗೇಮಿಂದ ಕನ್ವಿಕ್ಷನ್ ಗೇಮ್ಗೆ ಶಿಫ್ಟ್ ಆಗ್ತಾ ಇದೆ. ಹಾಗಂದ್ರೆ ಏನಾಗ್ತಾ ಇದೆ ಈ ಶಿಫ್ಟ್ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ಈ ವಾಲ್ಯೂಮ್ ಗೇಮ್ ಅಂದರೆ ನೀವು ಫ್ರೀಕ್ವೆಂಟಾಗಿ ಟ್ರೇಡ್ ಮಾಡ್ತಾ ಇದ್ದರೆ ಮೋರ್ ಟ್ರೇಡ್ ಮೀನ್ಸ್ ಮೋರ್ ವಿನ್, ಮೋರ್ ಚಾನ್ಸಸ್, ಸ್ಮಾಲ್ ಎಡ್ಜಸ್, ಹೈ ಫ್ರೀಕ್ವೆನ್ಸಿ. ಅದು ಒಂದು ವಾಲ್ಯೂಮ್ ಗೇಮ್ ಅಂತ ಹೇಳ್ತೀವಿ ನಾವು. ಅದೇ ಕನ್ವಿಕ್ಷನ್ ಗೇಮ್ ಆದರೆ ಅಲ್ಲಿ ನೀವು ರೈಟ್ ಆಗಿರಬೇಕು, ಅವಾಗಷ್ಟೇ ವಿನ್ ಆಗೋಕ್ಕೆ ಸಾಧ್ಯ. ಕಡಿಮೆ ಟ್ರೇಡ್ಸ್ ಇರುತ್ತೆ, ಬಿಗರ್ ಕ್ಯಾಪಿಟಲ್ ಎಕ್ಸ್ಪೋಷರ್ ಇರುತ್ತೆ, ಸ್ಟ್ರಾಂಗರ್ ಡಿಸಿಪ್ಲಿನ್ ಇರುತ್ತೆ. ಇದು ಮಾರ್ಕೆಟ್ ಸ್ಟ್ರಕ್ಚರ್ಲಿ 3 ಚೇಂಜ್ ಮಾಡ್ತಾ ಇದೆ. ನಾನು ಇದನ್ನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಬನ್ನಿ. ಮೊದಲು ಲಿಕ್ವಿಡಿಟಿ ಬಗ್ಗೆ ಮಾತಾಡೋದಾದರೆ, ಈ ಲಿಕ್ವಿಡಿಟಿ ಇದೆಯಲ್ಲ ಅದು ಥಿನ್ ಆಗಕ್ಕೆ ಹೋಗುತ್ತೆ. ಶಾರ್ಟ್ ಟರ್ಮಲ್ಲಿ ಸ್ಪ್ರೆಡ್ಸ್ ವೈಡ್ ಆಗುತ್ತೆ. ಅಂದರೆ ಮಿಡ್ ಕ್ಯಾಪ್ ಡಿರೈವೇಟಿವ್ಸ್, ವೀಕ್ಲಿ ಆಪ್ಷನ್ಸ್ನಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಎಂಟ್ರಿ ಎಕ್ಸಿಟ್ ತುಂಬ ಕಾಸ್ಟ್ಲಿ ಆಗುತ್ತೆ. ಎರಡನೇದು ನೋಡೋದಾದರೆ ನಾವು ಪ್ಯಾರಾಡಾಕ್ಸಿಕಲಿ ವೊಲೆಟಾಲಿಟಿ ಇನ್ಕ್ರೀಸ್ ಆಗಬಹುದು. ಅಂದರೆ ಈ ಪ್ರೈಸ್ ಮಿಸ್ಮ್ಯಾಚಿಂದ ಏನಾಗುತ್ತೆ, ಪ್ರೈಸ್ ಜಂಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿನ್ ಆರ್ಡರ್ ಬುಕ್ಸ್ ಅಂದರೆ ಬಿಗ್ ಪ್ರೈಸ್ ಮೂವ್ಸ್ ಅಂತ. ಅಂದರೆ ಸ್ಮಾಲ್ ಆರ್ಡರ್ಸ್ ಹಾಕಿದ್ರೂ ಕೂಡ ಜಾಸ್ತಿ ಪ್ರೈಸ್ ಮೂವ್ ಆಗುತ್ತೆ. ಯಾಕೆ ಅಂದರೆ ಜಾಸ್ತಿ ಜನ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರೋದಿಲ್ಲ. ಮೋರ್ ವಿಪ್ಸಾ, ಮೋರ್ ಟ್ರ್ಯಾಪ್ಸ್ ಇರುತ್ತೆ. ಮೂರನೇದು ಏನಪ್ಪ ಅಂದರೆ ಇದು ಲಾಂಗ್ ಟರ್ಮ್ ಟ್ರೂತ್, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಯಾರಿಗೆ ಈ ಎಸ್ ಟಿ ಟಿನ ಅಬ್ಸರ್ವ್ ಮಾಡೋಕ್ಕಾಗುತ್ತೆ ಅವರು ಮಾತ್ರ ಈ ಟ್ರೇಡಿಂಗ್ ಇಂಡಸ್ಟ್ರಿನಲ್ಲಿ ಉಳ್ಕೊಳ್ತಾರೆ. ಇದು ಈ ಸೆಬಿ ಏನು ಮಾಡಿದೆ, ಈ ಒಂದು ಚೇಂಜಸ್ಸು, ಟ್ಯಾಕ್ಸ್ ಇನ್ಕ್ರೀಸ್ ಎಲ್ಲ ಏನಾಗಿದೆ, ಇದು ರ್ಯಾಂಡಮ್ ಆದ ಒಂದು ಥಾಟ್ ಅಲ್ಲ, ಇದು ಡೆಲಿಬರೇಟ್ ಪಾಲಿಸಿ ಇಂಜಿನಿಯರಿಂಗ್. 3 ಕ್ಲಿಯರ್ ರೀಸನ್ಸ್ ಇದೆ, ನೋಡೋಣ ಬನ್ನಿ. ಯಾಕೆ ಗೌರ್ಮೆಂಟ್ ಈ ಎಲ್ಲ ಒಂದು ಹೊಸ ಚೇಂಜಸ್ನ ತೊಗೊಂಡು ಬಂತು? ಮೊದಲನೇದು ಸ್ಪೆಕ್ಯುಲೇಟಿವ್ ಚರ್ನ್ನ ರೆಡ್ಯೂಸ್ ಮಾಡೋದಕ್ಕೆ. ಅಂದರೆ 91% ರಿಟೇಲ್ ಟ್ರೇಡರ್ಸ್ ಏನಿದ್ರು ಅವರೆಲ್ಲ ಲಾಸ್ ಮಾಡ್ತಾಯಿದ್ರು. ಇದು ರಿಟೇಲ್ ಟ್ರೇಡರ್ಸ್ ಪ್ರಾಬ್ಲಮ್ ಅಲ್ಲ, ಇದು ನ್ಯಾಷನಲ್ ಸೇವಿಂಗ್ಸ್ ಪ್ರಾಬ್ಲಮ್. ಎರಡನೇದು ಮಾರ್ಕೆಟ್ ಸ್ಟೆಬಿಲಿಟಿ. ನಾಯ್ಸ್ ಲೆವೆಲ್ ಕಡಿಮೆ ಇದ್ದರೆ ಆರ್ಟಿಫಿಷಿಯಲ್ ವಾಲಿಟಿಲಿಟಿ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಇರುತ್ತೆ. ಅಂದರೆ ತುಂಬ ಜನ ಏನೂ ಗೊತ್ತಿಲ್ಲದೆ ಅವರೆಲ್ಲ ಸುಮ್ಮನೆ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದರೆ ಅಲ್ಲಿ ನಾಯ್ಸ್ ಲೆವೆಲ್ ಅಂತೀವಿ ಅದಕ್ಕೆ. ಮೂರನೇದು ಟ್ಯಾಕ್ಸ್ ರೆವಿನ್ಯೂ. ಸಿಂಪಲ್ ಮ್ಯಾಥ್ಸ್, ಹೈಯರ್ ರೇಟ್ ರಿಮೈನಿಂಗ್ ವಾಲ್ಯೂಮ್ಸ್ಗೆ. ಇಂಡಿಯಾ ಹೇಳ್ತಾ ಇದೆ ನಾವು ಇಡೀ ಪ್ರಪಂಚದ ಒಂದು ಕ್ಯಾಸಿನೋ ಆಗೋದಕ್ಕೆ ನಮಗಿಷ್ಟ ಇಲ್ಲ, ಇಂಡಿಯಾ ಒಂದು ಸೀರಿಯಸ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಆಗಲಿ. ಅಂದರೆ ಇಲ್ಲಿ ಎಲ್ಲರೂ ಆಟ ಆಡುವಂತಹ, ಯಾವುದೇ ಕಂಟ್ರೋಲ್ ಇಲ್ಲದೆ ಇರುವಂತಹ ಇಂಡಸ್ಟ್ರಿ ಆಗಬಾರ್ದು. ಇದು ಗವರ್ಮೆಂಟ್ನ ಯೋಚನೆ, ಅವ್ರ ಪಾಲಿಸಿ ಡಿಸಿಷನ್ ಮಾಡಿರೋದು ಈ ನಿಟ್ಟಿನಲ್ಲಿ. ಅಂದರೆ ರಿಟೇಲ್ ಟ್ರೇಡರ್ಸ್ ದುಡ್ಡು ಕಳ್ಕೋಬಾರ್ದು, ಮತ್ತು ಆ ಕ್ವಾಲಿಟಿ ಆಫ್ ಇಂಡಸ್ಟ್ರಿ ಉಳ್ಕೊಳ್ಬೇಕು, ಮತ್ತು ಟ್ಯಾಕ್ಸ್ ರೆವಿನ್ಯೂ ಇನ್ಕ್ರೀಸ್ ಆಗಬೇಕು. ಹಾಗಾದರೆ
ನಾವು ಏನು ಮಾಡಬೇಕು, ಈ ಒಂದು ಸಿಚುವೇಷನ್ನಲ್ಲಿ ನಾವು ಏನನ್ನು ಫಾಲೋ ಮಾಡಬೇಕು, ಏನನ್ನು ಮಾಡಬಾರ್ದು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ನಾನು ನಿಮಗಿಲ್ಲಿ 5 ಕ್ಲಿಯರ್ ಪ್ರೋಟೋಕಾಲ್ಸ್ನ ಹೇಳ್ತೀನಿ. ಈ ಹೊಸ ಒಂದು ಎನ್ವೈರ್ಮೆಂಟ್ ಏನಿದೆ 1 ಏಪ್ರಿಲ್ ಆದಮೇಲೆ ನೀವು ಮತ್ತೆ ಟ್ರೇಡರ್ಸ್ ಆದರೆ FNOದಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ಈ ಒಂದು ಎಕ್ಸಾಕ್ಟ್ 5 ಪಾಯಿಂಟ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ಪ್ರೋಟೋಕಾಲ್ ಏನಪ್ಪ ಅಂದರೆ, ಸ್ಕ್ಯಾಲ್ಪಿಂಗ್ ಏನಾದರೂ ನೀವು ಮಾಡ್ತಾ ಇದ್ದರೆ ಮೊದಲು ಅದನ್ನು ಸ್ಟಾಪ್ ಮಾಡಬೇಕು. ಅಂದರೆ ನೀವೇನಾದರೂ ಹೈ ಫ್ರೀಕ್ವೆನ್ಸಿ ಟ್ರೇಡ್ ಮಾಡ್ತಾ ಇದ್ದರೆ, ದಿನಕ್ಕೊಂದು 50 ಟ್ರೇಡ್ಸು 100 ಟ್ರೇಡ್ಸು ಈ ಥರ ಮಾಡೋರನ್ನ ನಾವು ಸ್ಕ್ಯಾಲ್ಪರ್ಸ್ ಅಥವಾ ಹೈ ಫ್ರೀಕ್ವೆನ್ಸಿ ಟ್ರೇಡ್ಸ್ ಅಂತೀವಿ. ಅಂದರೆ ಒಂದರಲ್ಲಿ ದುಡ್ಡು ಹೋದರೆ ಇನ್ನೊಂದರಲ್ಲಿ ಬರೆದಿದ್ರೆ ಈ ಥರ ಒಂದು ಸಣ್ಣ ಸಣ್ಣ ಪ್ರೀಮಿಯಮನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಲಾರ್ಜ್ ಕ್ವಾಂಟಿಟೀಸನ್ನು ಹಾಕಿ ಟ್ರೇಡಿಂಗ್ ಮಾಡ್ತಾರೆ. ಅದನ್ನು ನೀವು ಮೊದಲು ಸ್ಟಾಪ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮಗೆ 150% STT ಇನ್ಕ್ರೀಸ್ ಆಗಿದೆ, ಅದು ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ. ನೀವು ಫ್ಯೂಚರ್ಸಲ್ಲಿ ಏನಾದರೂ ಈ ಥರ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದರೆ ನಿಮ್ಮ ಸ್ಟ್ರಾಟಜಿ ಎಷ್ಟೇ ಚೆನ್ನಾಗಿದ್ದರೂ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬರಲ್ಲ. ನಿಮ್ಮ ಎಲ್ಲ PNL ನೆಗೆಟಿವ್ ಆಗಿರುತ್ತೆ, ರೆಡ್ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಮ ಕಾಸ್ಟೇ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಏನೋ ಮಾಡಿದ್ದೆ ಸರ್, ಚೆನ್ನಾಗಿ ವರ್ಕ್ ಆಗ್ತಿದೆ, ಇನ್ನೂ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಇದೊಂದು ಸೀರಿಯಸ್ ಮಿಸ್ಟೇಕ್. ಮತ್ತು ಇನ್ನೊಂದು ಪ್ರೋಟೋಕಾಲ್ ನಂಬರ್ 2 ನೋಡೋದಾದರೆ, ಪೊಸಿಷನಲ್ ಟ್ರೇಡ್ಸ್ಗೆ ನೀವು ಆದಷ್ಟು ನಿಮ್ಮ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ಕೊಳ್ಳಿ. ಅಂದರೆ ಇಂಟ್ರಾಡೇ, ಸ್ವಿಂಗ್ ಟ್ರೇಡ್ಸ್, ಪೊಸಿಷನಲ್ ಅಂತ 3 ಥರದ FNO ಟ್ರೇಡ್ಗಳಾಗಲಿ ಯಾವುದೇ ಟ್ರೇಡ್ಗಳನ್ನು 3 ಥರದಲ್ಲಿ ಮಾಡಬಹುದು. ಈ ಇಂಟ್ರಾಡೇನಲ್ಲಿ ಒಂದೇ ದಿನದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಪ್ರೈಸ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ. ಅದು ನಿಮಗೆ ಟ್ಯಾಕ್ಸ್ ಜಾಸ್ತಿ ಆದಾಗ ಟ್ರಾನ್ಸಾಕ್ಷನಲ್ ಕಾಸ್ಟ್ ಏನಿದೆ ಅದೇ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಲಾಂಗರ್ ಹೋಲ್ಡಿಂಗ್ ಟೈಮ್ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಪ್ರತಿಯೊಂದು ನಂಬರ್ ಆಫ್ ಟ್ರೇಡ್ಸೇ ಕಡಿಮೆ ಆದರೆ ನಿಮಗೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಂಬರ್ ಆಫ್ ಟ್ರೇಡ್ಸ್ನ ನೀವು ಕಡಿಮೆ ಮಾಡ್ಕೋಬೇಕು. ಕಮ್ಮಿ ಟ್ರೇಡ್ಸ್ ಅಂದರೆ ಮೋರ್ ಕನ್ವಿಕ್ಷನ್. ನಿಮಗೆ ಯಾವುದರಲ್ಲಿ ಹೆಚ್ಚು ಕನ್ವಿಕ್ಷನ್ ಇದೆ ಆ ಒಂದು ಟ್ರೇಡ್ಸ್ಗಳನ್ನು ಮಾತ್ರ ನೀವು ಮಾಡಬೇಕು. ಮಾರ್ಕೆಟಲ್ಲಿ ವಿನ್ನರ್ ಫಾರ್ಮುಲಾ ಇದು. ಮತ್ತು ಪ್ರೋಟೋಕಾಲ್ ನಂಬರ್ 3 ಇನ್ನೇನು ಮಾಡಬೇಕು ನಾವು, ಎಸ್ಪೆಷಲಿ ಈ ಮಿಡ್ ಕ್ಯಾಪ್ ಡಿರೈವೇಟಿವ್ಸಲ್ಲಿ ವೀಕ್ಲಿ ಆಪ್ಷನ್ಸ್ಗಳಲ್ಲಿ ನಿಮ್ಮ ಎಕ್ಸ್ಪೋಜರ್ನ ರಿವ್ಯೂ ಮಾಡ್ಕೊಳ್ಳಿ. ಈ 2 ಸೆಗ್ಮೆಂಟ್ ಇದೆಯಲ್ಲ, ಇದು ವರ್ಸ್ಟ್ ಹಿಟ್. ಯಾಕೆಂದರೆ ಸಾಮಾನ್ಯವಾಗಿ ಈ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಲಿಕ್ವಿಡಿಟಿ ಕಡಿಮೆ ಇದ್ದು ಈಗ STT ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಜನ ಟ್ರೇಡರ್ಸ್ ಆಚೆಗೆ ಹೋಗಿರ್ತಾರೆ. ಹಾಗಾಗಿ ಸ್ಪ್ರೆಡ್ಸ್ ತುಂಬ ವೈಡ್ ಆಗಿರುತ್ತೆ. ವೈಡ್ ಸ್ಪ್ರೆಡ್ ಇದ್ದಾಗ ನಿಮಗೆ ಸ್ಲಿಪ್ಪೇಜ್ ಜಾಸ್ತಿ ಆಗುತ್ತೆ. ನೀವು ಟ್ರೇಡರ್ ಆದರೆ ಈ ಎಲ್ಲ ವರ್ಡ್ಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ದುಡ್ಡು ಕಳ್ಕೊಂಡಿರೋರಿಗೆ ಇದು ಚೆನ್ನಾಗಿ ಜ್ಞಾಪಕಕ್ಕೆ ಬರುತ್ತೆ, ಹೇಗೆ ನಾನು ಕಳ್ಕೊಂಡೆ ಅಂತ. ನೀವು ಒಂದು ಆರ್ಡರ್ ಕ್ಲಿಕ್ ಮಾಡಿರ್ತೀರ, ಆರ್ಡರ್ ಕ್ಲಿಕ್ ಆ ಟ್ರಾನ್ಸಾಕ್ಷನ್ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನಿಮ್ಮದು 2% 3% ಪ್ರಾಫಿಟ್ ಇರುತ್ತೆ. ಎಕ್ಸಿಟ್ ಕ್ಲಿಕ್ ಮಾಡಿದ ಮೇಲೆ ಅದು -2% ಲಾಸ್ ಆಗಿ ಬರುತ್ತೆ. ನಿಮಗೆ ಶಾಕ್ ಆಗಿಬಿಡುತ್ತೆ ಯಾಕೆ ಈ ಥರ ಆಗ್ತಾಯಿದೆ ಅಂತ. ಯಾಕೆಂದರೆ ನಿಮ್ಗೆ ಆ ಸ್ಪ್ರೆಡ್ ಏನಿರುತ್ತೆ ಅದು ತುಂಬ ಗ್ಯಾಪ್ ಇರುತ್ತೆ. ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಪಾಸಿಟಿವ್ ಪ್ರಾಫಿಟ್ ಮಾಡೋ ಟ್ರೇಡ್ಸ್ ಎಲ್ಲ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಪ್ರೋಟೋಕಾಲ್ ನಂಬರ್ 4, ನೀವು ಆದಷ್ಟು ಈ ಟ್ರೇಡಿಂಗ್ ಮಾಡೋದನ್ನು ಕಡಿಮೆ ಮಾಡಿ ಲಾಂಗ್ ಟರ್ಮ್ ಈಕ್ವಿಟಿ ಇನ್ವೆಸ್ಟರಾಗಿ ಶಿಫ್ಟ್ ಆಗಿ. ಯಾಕೆಂದರೆ ಈಕ್ವಿಟಿ ಇನ್ವೆಸ್ಟರ್ಸ್ಗೆ ಇದೊಂದು ಗುಡ್ ನ್ಯೂಸ್. ಯಾಕೆಂದರೆ ಮಾರ್ಕೆಟ್ ಕ್ಲೀನಪ್ ಆಗಿಬಿಡುತ್ತೆ. ವೊಲೆಟಾಲಿಟಿ ಪ್ರೈಸಸ್ ನಮ್ಗೆ ಇವತ್ತೇನು ಸ್ಟಾಕ್ ಮಾರ್ಕೆಟಲ್ಲಿ ಚೇಂಜ್ ಆಗುತ್ತೆ ಅದಕ್ಕೆ ಮುಖ್ಯ ಕಾರಣ ಈಕ್ವಿಟಿ ಮಾರ್ಕೆಟ್ ಅಲ್ಲ, ಅದರ ಡಿರೈವೇಟಿವ್ ಮಾರ್ಕೆಟ್. ಡಿರೈವೇಟಿವ್ ಮಾರ್ಕೆಟ್ಸಲ್ಲಿ ವಾಲ್ಯೂಮ್ ಕಡಿಮೆ ಆದರೆ ಈಕ್ವಿಟಿ ಮಾರ್ಕೆಟ್ ಕ್ಲೀನಪ್ ಆಗುತ್ತೆ. ಅಂದರೆ ಈ ಎಕ್ಸ್ಪೈರಿ ಡೇ ದಿವಸ ಖೇಯೋಸ್ ಏನಿರುತ್ತೆ ಅದೆಲ್ಲ ಇರೋದಿಲ್ಲ. ಈ ಇನ್ಸ್ಟಿಟ್ಯೂಷನಲ್ ಡಾಮಿನೆನ್ಸ್, ಮೋರ್ ಸ್ಟೆಬಿಲಿಟಿ ಬರುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಈ ರೀಸೆಟ್ ಬೆನಿಫಿಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಪ್ರೋಟೋಕಾಲ್ ನಂಬರ್ 5, ನಿಮ್ಮ ಮನಿ ಕೋಶೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ. ನಾನಿದು ತುಂಬ ಸರಿ ಹೇಳಿದ್ದೀನಿ. ಇವತ್ತು STT ಶಾಕ್ ಅದನ್ನು ಪ್ರೂವ್ ಮಾಡಿದೆ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇದೆಯಲ್ಲ, ಇದೊಂದು ಇಕೋಸಿಸ್ಟಮ್. ಕೇವಲ ಚಾರ್ಟ್ಸ್ ನೋಡ್ಬಿಟ್ಟು ಯಾರೂ ದುಡ್ಡು ಮಾಡ್ಕೊಳ್ಳೋಕ್ಕಾಗಲ್ಲ. ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಸರಿಯಾದ ರೈಟ್ ಡಿಸಿಷನ್ಸ್ ತೊಗೋಬೇಕು. ಆವಾಗಷ್ಟೇ ನೀವು ಟ್ರೇಡಿಂಗಲ್ಲಿ ವಿನ್ ಆಗಬಹುದು. ಮತ್ತು MQ ಟೆಸ್ಟ್ ಮಾಡ್ಕೊಳ್ಳಿ. ಇವತ್ತು ವಾಲ್ಯೂಮ್ ಗೇಮಿಂದ ಕನ್ವಿಕ್ಷನ್ ಗೇಮ್ಗೆ ಶಿಫ್ಟ್ ಆಗ್ತಾ ಇದೆ. ನಿಮ್ಮ MQ ಟೆಸ್ಟ್ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಮನಿ ಇಂಟೆಲಿಜೆನ್ಸ್ ಏನಿದೆ ಅದು ಯಾವ ಲೆವೆಲಲ್ಲಿದೆ ಅಂತ ಗೊತ್ತಾಗುತ್ತೆ. ನೀವು ಟ್ರೇಡಿಂಗ್ ಮಾಡಬೇಕೋ ಮಾಡಬಾರ್ದು ಅದು ನೀವು ಡಿಸೈಡ್ ಮಾಡಿ. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ಅವರ ಮನಿ ಕೋಶೆಂಟ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇವತ್ತು ಇಂಡಿಯನ್ FNO ಮಾರ್ಕೆಟ್ ಫಿನಿಶ್ ಆಗಲಿಲ್ಲ, ರೀಸೆಟ್ ಆಗ್ತಾ ಇದೆ.
ಅಡಾಪ್ಟ್ ಮಾಡ್ಕೊಂಡವ್ರಿಗೆ ಇದೊಂದು ದೊಡ್ಡ ಆಪರ್ಚುನಿಟಿ. ಯಾರು ಈ ಚೇಂಜಸ್ಗೆ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅವರ ಲಾಸಸ್ಸು ಮುಂಚಿನಗಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸ್ನೇಹಿತರೆ, ಒಂದು ಸತ್ಯನ ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ. ಏಪ್ರಿಲ್ 1 2026ರಿಂದ ಗೇಮ್ ಚೇಂಜ್ ಆಗಿದೆ, ರೂಲ್ಸ್ ಚೇಂಜ್ ಆಗಿದೆ, ಕಾಸ್ಟ್ಸ್ ಚೇಂಜ್ ಆಗಿದೆ, ಪಾರ್ಟಿಸಿಪೆಂಟ್ಸ್ ಕೂಡ ಚೇಂಜ್ ಆಗ್ತಾರೆ. ಇಲ್ಲಿರೋ ಪ್ರಶ್ನೆ ಒಂದೇ, ನೀವು ಚೇಂಜ್ ಆಗ್ತಾ ಇದ್ದೀರಾ? ಇಲ್ಲ ಹಾಗೆ ಓಲ್ಡ್ ಅಸೆಂಪ್ಷನ್ ಇಟ್ಕೊಂಡು ಅದೇ ಮಾರ್ಕೆಟ್ಗೆ ಮತ್ತೆ ಹೋಗ್ತೀರಾ? ಇಂಡಿಯಾದ FNO ವಾಲ್ಯೂಮ್ ಗೇಮಿಂದ ಕನ್ವಿಕ್ಷನ್ ಗೇಮ್ಗೆ ಶಿಫ್ಟ್ ಆಗ್ತಾ ಇದೆ. ನೀವು ಕೂಡ ಕನ್ವಿಕ್ಷನ್ ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ನಾಲೆಡ್ಜ್ ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ MQ ಬಿಲ್ಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇನ್ ದ ಎಂಡ್ ಮಾರ್ಕೆಟ್ ನಿಮ್ಮ ವೆಲ್ತ್ ಡೆಸ್ಟ್ರಾಯ್ ಮಾಡಲ್ಲ. ಸಿಸ್ಟಮ್ ಅರ್ಥ ಮಾಡ್ಕೊಳ್ಳದೆ ನೀವೇನು ತಗೊಳ್ಳುವಂತಹ ಡಿಸಿಷನ್ಸ್ ಇದೆಯಲ್ಲ ಅದು ನಿಮ್ಮ ವೆಲ್ತನ್ನ ಡೆಸ್ಟ್ರಾಯ್ ಮಾಡುತ್ತೆ. ನಾನು ಮೋಹನ್ ಕೃಷ್ಣರಾವ್, ಇದು MKR ಅನ್ಪ್ಲಗ್ಡ್, ನೋ ಫಿಲ್ಟರ್ಸ್ ನೋ ಲಿಮಿಟ್ಸ್. ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಟ್ರೇಡರ್ ಫ್ರೆಂಡ್ಸ್ಗೆ, ಇನ್ವೆಸ್ಟರ್ ಫ್ರೆಂಡ್ಸ್ಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟಲ್ಲಿ ಹೇಳಿ ನಿಮ್ಮ ಪೋಸ್ಟ್ STT ಸ್ಟ್ರಾಟಜಿ ಏನು. ನೀವು ಸ್ಕ್ಯಾಲ್ಪರ್ ಆಗೇ ಇದ್ದೀರಾ, ಅಥವಾ ಪೊಸಿಷನಲ್ ಟ್ರೇಡರ್ಸ್ ಆಗಿ ಶಿಫ್ಟ್ ಆಗ್ತಾ ಇದ್ದೀರಾ, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗ್ತಿದ್ದೀರಾ? ಸಿ ಯು ಇನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.